ಎಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪ್ಲೆಸ್ಟ್ ರೇಷಿಯೋ ಅಂದರೆ ಏನು, ಓಕೆ, ಸಿಂಪ್ಲೆಸ್ಟ್ ರೇಷಿಯೋನ ಯಾವ ರೀತಿ ನಾವು ಕಂಡುಹಿಡಿಯೋದು, ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನಾವು ನೋಡಿದ್ವಿ, ರೈಟ್. ಸೊ ಎಕ್ಸಾಂಪಲ್ ವಾಟರ್ ಅಂತ ತಗೊಂಡ್ರೆ, ವಾಟರ್ ಮಾಲಿಕ್ಯೂಲ್ ಅಂತ ತಗೊಂಡ್ರೆ ಇಲ್ಲಿ H ಮತ್ತು ಆಕ್ಸಿಜನ್ ಮೀನ್ಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ ಅಲ್ವಾ. ಸೊ ಇವೆರಡು ಕಂಬೈನ್ ಆಗಿ ನಮಗೆ ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಸೊ Hಗೆ ರೇಷಿಯೋ ಬೈ ಮಾಸ್ ಆಲ್ರೆಡಿ ಇಲ್ಲಿದೆ. ನಾವು ಫಸ್ಟ್ ಟೇಬಲ್ ಅಲ್ಲಿ ನಾವು ಬರ್ತಿರೋದ್ ಪ್ರಕಾರ ಹೈಡ್ರೋಜನ್ಗೆ 1 ಅಂಡ್ ಆಕ್ಸಿಜನ್ಗೆ 8. ಸೊ ದಟ್ ಈಸ್ 1 and 8, ಓಕೆನಾ. ಅಂಡ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1 ಅಂಡ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16, ಓಕೆನಾ. ಅಂಡ್ ಇದು ಮಾಸ್ ರೇಷಿಯೋ ಬೈ ಅಟಾಮಿಕ್ ಮಾಸ್ ಮೀನ್ಸ್ ಈ ರೇಷಿಯೋ ಬೈ ಅಟಾಮಿಕ್ ಮಾಸ್, ಈ ಎರಡನ್ನು ರೇಷಿಯೋ ಮಾಡಿದ್ರೆ ನಾವು, ಓಕೆ, ಇವೆರಡನ್ನು ಡಿವೈಡ್ ಮಾಡಿದ್ರೆ ನಮಗೆ 1 ಬರುತ್ತೆ. ಇಲ್ಲಿ 8/16 ಮೀನ್ಸ್ 1/2 ಬರುತ್ತೆ, ಓಕೆನಾ. ಸೊ ಈ 1 ಈಗ HO ಅಂತ ಇದೆ ಅಲ್ವಾ. ಸೊ H ಪ್ಲೇಸ್ ಅಲ್ಲಿ ನಮ್ಗೆ ಏನ್ ಸಿಕ್ಕಿದೆ, Hಗೆ 1 ಸಿಕ್ಕಿದೆ ಅಲ್ವಾ. ಸೊ 1 ನಾವು ಇಲ್ಲಿ ಬರೆಯೋಣ. ಅಂಡ್ O ಪ್ಲೇಸ್ಗೆ ನಮಗೆ 1/2 ಸಿಕ್ಕಿದೆ ಅಲ್ವಾ. ಸೊ 1/2 ಬರೆದು 2 ಇಂದ ಮಲ್ಟಿಪ್ಲೈ ಮಾಡೋಣ ಎರಡನ್ನು, ಓಕೆ. ಆಗ ಇಲ್ಲಿ ನಮಗೆ 2 ಬರುತ್ತೆ, ಇಲ್ಲಿ ಇಂಟು 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ 1 ಬರುತ್ತೆ, ಓಕೆ. ಅಂಡ್ ನಮಗೆ ಇಲ್ಲಿ 2:1 ರೇಷಿಯೋ ಸಿಗುತ್ತೆ, ಓಕೆ. H/0 ನಮಗೆ 2:1 ರೇಷಿಯೋ ಸಿಗುತ್ತೆ. ಸೊ ಇಲ್ಲಿ ಸಿಂಪ್ಲೆಸ್ಟ್ ರೇಷಿಯೋ, ಅದನ್ನೇ ನಾವು ಸಿಂಪ್ಲೆಸ್ಟ್ ರೇಷಿಯೋ ಅಂತ ಹೇಳ್ತೀವಿ, ಓಕೆ. ಸೊ Hಗೆ ನಾವು 2 ಅಂತ ಬರಿತೀವಿ, Oಗೆ ನಮಗೆ 1 ಅಂತ ಸಿಗುತ್ತೆ ಅಲ್ವಾ. ಸೊ ಅದನ್ನ ನಾವು ಬರಿತೀವಿ, ಓಕೆ. ಸೊ ದಿಸ್ ಇಸ್, ಓಕೆ, ಇದು ಏನು ಸಿಂಪ್ಲೆಸ್ಟ್ ರೇಷಿಯೋ ನಾವು ಈ ರೀತಿ ಬರಿತೀವಿ, ಓಕೆನಾ. ಅಂಡ್ ನೆಕ್ಸ್ಟ್ ನಾವು ಅಯಾನ್ಸ್ ಅಂದ್ರೆ ಏನು ಅಂತ ನೋಡೋಣ, ಓಕೆ. ವಾಟ್ ಆರ್ ಅಯಾನ್ಸ್, ಓಕೆ. Next one is what is an ion, okay. ಅಯಾನ್ ಅಂದ್ರೆ ಏನು, ಓಕೆ. ಇಟ್ ಈಸ್ ಕಾಂಪೌಂಡ್ಸ್ ಕಾಂಪೋಸ್ಡ್ ಬೈ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್, ಓಕೆ. ಯಾವ ಕಾಂಪೌಂಡ್ಸು ಮೆಟಲ್ನ ಮತ್ತೆ ನಾನ್ ಮೆಟಲ್ನ ಕನ್ಸಿಸ್ಟ್ ಆಗಿರುತ್ತೋ, ಓಕೆ, ಆ ಮೆಟಲ್ಲು ಚಾರ್ಜ್ಡ್ ಸ್ಪೀಸೀಸ್ನ ಹೊಂದಿರುತ್ತೆ, ಓಕೆ. ಮೆಟಲ್ಸ್ ಆಗಲಿ ನಾನ್ ಮೆಟಲ್ಸ್ ಆಗಲಿ ಯಾವುದಾದ್ರೂ ಆಗಲಿ, ಓಕೆ. ಒಂದು ಕಾಂಪೌಂಡ್ನ ಕಂಪೋಸ್ ಅದು ಕನ್ಸಿಸ್ಟ್ ಆಗಿರುತ್ತೆ ಅಲ್ವಾ. ಸೊ ಆ ಕನ್ಸಿಸ್ಟ್ ಆಗಿರುವಂಥ ಮೆಟಲ್ಸು ನಾನ್ ಮೆಟಲ್ಸು ಕಾಂಪೌಂಡ್ಸ್ ಇರುತ್ತೆ ಅಲ್ವಾ. ಸೊ ಅದು ಕೆಲವು ಚಾರ್ಜ್ಡ್ ಚಾರ್ಜಸ್ನ ಹೊಂದಿರುತ್ತೆ, ಓಕೆ. ಅದೇ ನಾವು ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ಹೊಂದಿರುತ್ತೆ, ಓಕೆ. ನಾವು ಆಲ್ರೆಡಿ ನೋಡಿರ್ತೀವಿ, ಓಕೆ. ಕೆಲವೊಂದು ಕಾಂಪೌಂಡ್ಸ್ ಮೇಲೆ Na+, ನೆಗೆಟಿವ್ ಚಾರ್ಜ್ Cl- ಮೀನ್ಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಲ್ವಾ. ಸೊ ಆ ಚಾರ್ಜಡ್ ಸ್ಪೀಸಸ್ನ ಹೊಂದಿರೋ ಅಂತ ಕಾಂಪೌಂಡ್ಸ್ಗೆ ನಾವು ಏನು ಅಯಾನ್ಸ್ ಅಂತ ಹೇಳ್ತೀವಿ, ಓಕೆ. ಆ ಚಾರ್ಜಸ್ನ ಏನಂತ ಹೇಳ್ತೀವಿ ಅಂದ್ರೆ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಇಂದ, ಓಕೆ. ಸೊ ಸ್ಪೀಸಸ್ ಆರ್ ನೌನ್ ಆಸ್ ಅಯಾನ್ಸ್ ಅಂತ ಹೇಳ್ತೀವಿ. ಆ ಅಯಾನ್ಸ್ ಅನ್ನೋವು ಕನ್ಸಿಸ್ಟ್ ಆಫ್ ಅ ಸಿಂಗಲ್ ಚಾರ್ಜ್ಡ್ ಆಟಮ್ಸ್, ಓಕೆ. ಅಯಾನ್ಸ್ ಅನ್ನೋದು ಸಿಂಗಲ್ ಚಾರ್ಜ್ ಮಾತ್ರನೇ ಇರುತ್ತೆ, ಡಬಲ್ ಚಾರ್ಜ್ ಇರಲ್ಲ, ಪ್ಲಸ್ಸು ಮೈನಸ್ ಎರಡು ಇರಲ್ಲ. ಇದ್ರೆ ಓನ್ಲಿ ಪ್ಲಸ್ ಇರುತ್ತೆ, ಇಲ್ಲ ಮೈನಸ್ ಇರುತ್ತೆ. ಓನ್ಲಿ 1 ಸಿಂಗಲ್ ಚಾರ್ಜ್ನ ಮಾತ್ರ ಹೊಂದಿರುತ್ತೆ, ಓಕೆ. ಅಂಡ್ ಆರ್ ಎ ಗ್ರೂಪ್ ಆಫ್ ಎ ಆಟಮ್ ದಟ್ ಹ್ಯಾವ್ ಎ ನೆಟ್ ಚಾರ್ಜ್ ಆನ್ ದೆಮ್, ಅವುಗಳ ಮೇಲೆ ನೆಟ್ ಚಾರ್ಜ್ ಅನ್ನೋದು ಇರುತ್ತೆ, ಓಕೆ. ಒಂದು ಕಾಂಪೌಂಡ್ ತಗೊಂಡ್ರೆ ಅದ್ರ ಮೇಲೆ ಒಂದು ಎಲಿಮೆಂಟ್ ತಗೊಂಡ್ರೆ ನಾವು ಆ ಎಲಿಮೆಂಟ್ ಮೇಲೆ ಒಂದು ಚಾರ್ಜ್ ಅನ್ನೋದು ಇರುತ್ತೆ. ನೆಟ್ ಚಾರ್ಜ್ ಅನ್ನೋದು ಪಾಸಿಟಿವ್ ಅಥವಾ ನೆಗೆಟಿವ್, ಓಕೆ. ನೆಟ್ ಚಾರ್ಜ್ ಅನ್ನೋದು ಇರುತ್ತೆ, ಓಕೆ. ಸೊ ದ ನೆಗೆಟಿವ್ ಚಾರ್ಜ್ಡ್ ಅಯಾನ್ಸ್ನ ನಾವು ಏನಂತ ಹೇಳ್ತೀವಿ ಅಂದರೆ
ನೆಗೆಟಿವ್ಲಿ ಚಾರ್ಜ್ಡ್, ಅದನ್ನ ನಾವು ಆನಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಆನಯಾನ್ಸ್ ಅಂತ ಹೇಳ್ತೀವಿ. ಅಂಡ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ನಾವು ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಕ್ಯಾಟಯಾನ್. ಅಯಾನ್ಸ್ ಅಂದ್ರೆ ಏನು? ಕಾಂಪೋಸ್ಟ್ ಆಫ್ ಎಲಿಮೆಂಟ್ಸ್ ಮತ್ತೆ ನಾನ್ ಎಲಿಮೆಂಟ್ಸ್ ನ ಹೊಂದಿರುತ್ತೆ ಕಾಂಪೌಂಡ್ ಅನ್ನೋದು. ಸೊ ಆ ಕಾಂಪೌಂಡ್, ಆ ಮೆಟಲ್ ಮತ್ತೆ ನಾನ್ ಮೆಟಲ್ ಯಾವುದು ಎಲಿಮೆಂಟ್ಸ್ ಇರುತ್ತೋ ಆ ಮೆಟಲ್ಸ್ ಅಲ್ಲಿ ಮತ್ತೆ ನಾನ್ ಮೆಟಲ್ಸ್ ಅಲ್ಲಿ, ಆ ಎಲಿಮೆಂಟ್ಸ್ಗೆ ಚಾರ್ಜಡ್ ಸ್ಪೀಸೀಸ್ ಅಂತ ಇರುತ್ತೆ. ಓಕೆ, ಆ ಚಾರ್ಜ್ ಅನ್ನ ಹೊಂದಿರುತ್ತೆ. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಚಾರ್ಜಡ್ ಸ್ಪೀಸಸ್. ಸೊ ಆ ಚಾರ್ಜ್ ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, ಪ್ರತಿಯೊಂದು ಎಲಿಮೆಂಟ್ಗೂ ಸಹ ಒಂದು ನೆಟ್ ಚಾರ್ಜ್ ಅನ್ನೋದು ಇರುತ್ತೆ. ಓಕೆ, ಸೊ ನಾವು ಆ ಚಾರ್ಜಸ್ನ ನಾವು ನೆಗೆಟಿವ್ ಚಾರ್ಜ್ ಇದ್ರೆ ಅದನ್ನ ಆನಯಾನ್ ಅಂತ ಹೇಳ್ತೀವಿ, ಪಾಸಿಟಿವ್ ಚಾರ್ಜ್ ಇದ್ರೆ ಅದನ್ನ ಕ್ಯಾಟಯಾನ್ ಅಂತ ಹೇಳ್ತೀವಿ. ಓಕೆ, and example sodium chloride. Example is sodium chloride, NaCl. Okay, so ಈ NaCl ಅಲ್ಲಿ it consists, okay, constituent particles are ಯಾವುದು ಅಂದ್ರೆ ಆಪೋಸಿಟ್ಲಿ ಚಾರ್ಜ್ ಆಗಿದೆ ಇಲ್ಲಿ. ಓಕೆ, ಯಾವ ರೀತಿ ಅಂದ್ರೆ ಇಲ್ಲಿ ಈ ಸೋಡಿಯಂ Na ಅನ್ನೋದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್. and ಈ Cl ಅನ್ನೋದು ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ನೆಗೆಟಿವ್ಲಿ ಚಾರ್ಜ್, ಓಕೆ, ಚಾರ್ಜ್ಡ್ ಆಗಿರುತ್ತೆ. ಸೊ ನಾವಿಲ್ಲಿ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಆಪೋಸಿಟ್ ಚಾರ್ಜ್ ಅನ್ನೋದು ಇದೆ ಅಲ್ವಾ. ಓಕೆ, ಈ ಕಾಂಪೌಂಡ್ ಅಲ್ಲಿ ನಮಗೆ ಆಪೋಸಿಟ್ ಚಾರ್ಜ್ ಅನ್ನೋದು ಇದೆ. ಸೊ ದಟ್ ವೈ ವಿ ವಿಲ್ ಸೇ ದಟ್ ಯಾವುದೇ ಒಂದು ಎಲಿಮೆಂಟ್ ಆಗಲಿ, ಒಂದು ಏನು ಸ್ಪೀಸಸ್ ಆಗಲಿ, ಓಕೆ, ಚಾರ್ಜಡ್ ಸ್ಪೀಸಸ್ ಅಂತ ಅನ್ಕೊಂಡ್ರೆ ನಾವು ಕಂಪಲ್ಸರಿ ಅಲ್ಲಿ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋ ಚಾರ್ಜ್ ಅದ್ರ ಮೇಲೆ ಇರುತ್ತೆ. ಓಕೆನಾ. ಅಂಡ್ ಎ ಗ್ರೂಪ್ ಆಫ್ ಆಟಮ್ಸ್. ಓಕೆ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಅಂತ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಇದನ್ನ ಏನು ನೆಗೆಟಿವ್ಲಿ ಚಾರ್ಜ್ ಇದರಲ್ಲಿ ಎಲಿಮೆಂಟ್ ಯಾವುದು ಅಂದ್ರೆ ಮೈನಸ್ ಇರುವಂತ ಸೈನ್ಸ್ ನ ನಾವು ಮೈನಸ್ ಸೈನ್ ಇರೋ ಅಂತ ಎಲಿಮೆಂಟ್ಸ್ಗೆ ನಾವು ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಅಂಡ್ ಪಾಸಿಟಿವ್ ಸೈನ್ ಇರೋದಕ್ಕೆ ನಾವು ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ಎ ಗ್ರೂಪ್ ಆಫ್ ಆಟಮ್ ಕ್ಯಾರಿಯಿಂಗ್ ಎ ಚಾರ್ಜ್ ಈಸ್ ನೌನ್ ಆಸ್ ಪಾಲಿ ಅಟಾಮಿಕ್ ಅಯಾನ್. ಒಂದು ಗ್ರೂಪ್ ಅಂತ ತಗೊಂಡ್ರೆ ನಾವು ಆ ಗ್ರೂಪ್ ಅನ್ನೋದು ಒಂದು ಚಾರ್ಜ್ ನ, ಓಕೆ, ನೆಗೆಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಚಾರ್ಜ್ ಯಾವ್ದಾದ್ರು ಒಂದು ಚಾರ್ಜ್ ನ ಅದು ಕ್ಯಾರಿ ಔಟ್ ಮಾಡ್ತಾ ಇದೆ ಅಂದ್ರೆ ಅದನ್ನ ನಾವು ಪಾಲಿ ಅಟಾಮಿಕ್ ಅಯಾನ್ ಅಂತ ಹೇಳ್ತೀವಿ. ಓಕೆ, ಚಾರ್ಜ್ ನ, ಓಕೆ, ಒಂದು ಗ್ರೂಪ್ ಆಫ್ ಆಟಮ್ಸ್, ಒಂದು ಗ್ರೂಪ್ ಆಫ್ ಆಟಮ್ ಒಂದು ಚಾರ್ಜ್ ನ ಕ್ಯಾರಿ ಮಾಡ್ತಿದೆ ಅಂತ ಹೇಳಿದ್ರೆ ಆ ಅಯಾನ್ಸ್ಗೆ ನಾವು ಪಾಲಿ ಅಟಾಮಿಕ್ ಅಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಯಾವ ರೀತಿ ನಾವು ಈ ಅಯಾನ್ಸ್ ನ, ಈ ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ನಾವು ಕೆಮಿಕಲ್ ರಿಯಾಕ್ಷನ್ಸ್ ನ ಯಾವ ರೀತಿ ಬರಿಬಹುದು. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ನ ಬರಿಬೇಕಾದ್ರೆ ಯಾವ್ದಾದ್ರು ರೂಲ್ ನ ನಾವು ಅಪ್ಲೈ ಮಾಡ್ಬೇಕು. ಅದಕ್ಕೆ ಯಾವ್ದಾದ್ರು ರೂಲ್ಸ್ ನ ಯೂಸ್ ಮಾಡ್ಕೊಂಡು ಬೇಸ್ ಮಾಡ್ಕೊಂಡು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದನ್ನ ಬರಿಬೋದಾ. ಓಕೆ ಅಂತ ನೋಡೋಣ. ನೆಕ್ಸ್ಟ್ ಒನ್ ಇಸ್ ಕೆಮಿಕಲ್, ಓಕೆ, ಫಾರ್ಮುಲಾ. ಓಕೆ, ಫಾರ್ಮುಲಾ. ವಾಟ್ ಈಸ್ ದಿಸ್ ಕೆಮಿಕಲ್ ಫಾರ್ಮುಲಾ? ಒಂದು ರಿಯಾಕ್ಷನ್ ಮಾಡ್ತಾ ಇದೆ, ಒಂದು ರಿಯಾಕ್ಷನ್ ಅಂಡರ್ಗೋ ಟೇಕ್ಸ್ ಪ್ಲೇಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಕಂಪಲ್ಸರಿ ಅಲ್ಲಿ ಕೆಮಿಕಲ್ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಓಕೆನಾ. ಕೆಮಿಕಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಒಂದು ರಿಯಾಕ್ಷನ್ ನಾವು ಬರೆಯೋಕ್ಕೆ ಸಾಧ್ಯ. ಒಂದು ಈಕ್ವೇಶನ್ ನಾವು ಬರಿಬೇಕು ಅಂದ್ರೆ ಅಲ್ಲಿ ಏನು ಒಂದು ರಿಯಾಕ್ಷನ್ ಆಗ್ತಿದೆ, ಆ ರಿಯಾಕ್ಷನ್ ಅಲ್ಲಿ ನಾವು ಯಾವ ರೀತಿ ರಿಯಾಕ್ಷನ್ಸ್ ಆಗ್ತಾ ಇದೆ, ಎಲ್ಲಿ ಯಾವ ಅಯಾನ್ಸ್ ನಮಗೆ ಇಂಟರ್ಚೇಂಜ್ ಆಗ್ತಿದ್ಯಾ, ಎನರ್ಜಿ ಗೇನ್ ಮಾಡ್ಕೊಳ್ತಿದ್ಯಾ, ಯಾವ ಅಯಾನ್ಸ್ ಎನರ್ಜಿ ಗೇನ್ ಮಾಡ್ಕೊಳ್ತಾ ಇದೆ, ಯಾವ ಅಯಾನ್ಸ್ ಯಾವ ಎಲಿಮೆಂಟ್ಸ್, ಓಕೆ, ಯಾವ ಎಲಿಮೆಂಟ್ಸ್ ನಮಗೆ ಎನರ್ಜಿ ಅನ್ನೋದು ಲಾಸ್ ಮಾಡಿಸ್ಕೊಳ್ತಾ ಇದೆ. ಸೊ ನಮಗೆ ಈ ಎರಡು ಲಾಸಿಂಗ್ ಮತ್ತೆ ಗೈನಿಂಗ್ ಆಗಿ ಯಾವ ಪ್ರಾಡಕ್ಟ್, ಯಾವ ರೀತಿ ನಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತೆಲ್ಲ ನಾವು ಬರಿಬೇಕು ಅಂದ್ರೆ ಇದು ಬೇಸ್. ಓಕೆ, ದಿಸ್ ಕೆಮಿಕಲ್ ಫಾರ್ಮುಲಾ ಅನ್ನೋದು ಒಂದು ಬೇಸ್. ಓಕೆನಾ.
And this chemical formula of a compound is a symbol representation of its composition. ಇದು ಒಂದು ಏನು ಕಾಂಪೌಂಡ್ನ ತಗೊಂಡ್ರೆ ನಾವು ಓಕೆ, ಆ ಕಾಂಪೌಂಡ್ನ ನಾವು ಕಾಂಪೋಸಿಷನ್, ಅವುಗಳ ಕಾಂಪೋಸಿಷನ್ನ ಸಿಂಪಲ್ ಓಕೆ ಸಿಂಪಲ್ ವೇ ಅಲ್ಲಿ ಬರಿಬೋದು ಈ ಸಿಂಬಲ್ಸ್ನ ಯೂಸ್ ಮಾಡ್ಕೊಂಡು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಸಿಂಬಲ್ಸ್ ಯಾವ ರೀತಿ ನಾವು ಸಿಂಬಲ್ಸ್ ಮಾಡಿದ್ದೀವಿ. ಒಂದೊಂದು ಕೆಮಿಕಲ್ಗೆ ಓಕೆ, ಒಂದೊಂದು ಮೆಟಲ್ಗೆ, ಒಂದೊಂದು ನಾನ್ ಮೆಟಲ್ಗೆ, ಒಂದೊಂದು ಮೆಟಲಾಯ್ಡ್ ಅಂತ ತಗೊಂಡ್ರೆ ನಾವು ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ ನಾವು ಆ ಎಲಿಮೆಂಟ್ಗೆ ಕಂಪಲ್ಸರಿ ಒಂದು ಸಿಂಬಲ್ ಇದೆ, ರೈಟ್? ಸೊ ಆ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಈಸಿ ವೇ ಅಲ್ಲಿ ಈ ಕೆಮಿಕಲ್ ಫಾರ್ಮುಲಾ ಅನ್ನೋದು ನಾವು ಒಂದು ಕಾಂಪೌಂಡ್ ಅಲ್ಲಿ ಅದರ ಕಾಂಪೋಸಿಷನ್ಸ್ನ ಬೇಸ್ ಮಾಡಿಕೊಂಡು ನಾವು ಓಕೆ ಈ ಎಲಿಮೆಂಟ್ಸ್ಗಳ ಓಕೆ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ನಾವೊಂದು ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನ ಬರೀಬೋದು, ಓಕೆನಾ? ಆ್ಯಂಡ್ ಟು ರೈಟ್ ಕೆಮಿಕಲ್ ಫಾರ್ಮುಲಾ, ಈ ಕೆಮಿಕಲ್ ಫಾರ್ಮುಲಾ ಬರೆಯೋದಕ್ಕೆ ಓಕೆ, ಈ ಕೆಮಿಕಲ್ ಫಾರ್ಮುಲಾ ಫಾರ್ ಈಸಿಲಿ ಓಕೆ, ಈ ಕೆಮಿಕಲ್ ಫಾರ್ಮುಲಾನ ನಾವು ಬರೆಯೋದಕ್ಕೆ ಈಸಿಯಾಗಿ ನಮಗೆ ಬರಿಬೋದು ನಾವು ಓಕೆ. ಯಾವ ರೀತಿ ಬರಿಬೋದು, ಏನನ್ನ ಯೂಸ್ ಮಾಡ್ಕೊಂಡು ನಾವು ಬರಿಬೋದು ಅಂತ ಹೇಳಿದ್ರೆ ಓಕೆ, ವಿ ಹ್ಯಾವ್ ಟು ಲರ್ನ್ ಇದನ್ನ. ಈ ಕೆಮಿಕಲ್ ಫಾರ್ಮುಲಾನ ಬರಿಬೇಕು ಅಂದ್ರೆ ನಾವು ಕಂಪಲ್ಸರಿ ಕೆಲವೊಂದು ಅಂಶಗಳು ನಮಗೆ ಗೊತ್ತಿರಬೇಕು. ಏನೇನು ಗೊತ್ತಿರಬೇಕು ಅಂದ್ರೆ ಫಸ್ಟ್ ಸಿಂಬಲ್ಸ್ ಗೊತ್ತಿರಬೇಕು ಓಕೆ. ಈಗ ಕಾರ್ಬನ್ ಅಂತ ತಗೊಳ್ಳೋಣ. ಕಾರ್ಬನ್ಗೆ ನಮಗೆ ಸಿಂಬಲೇ ಗೊತ್ತಿಲ್ಲ, ನಾವು ರಿಯಾಕ್ಷನ್ ಬರಿತೀವಿ ಅಂದ್ರೆ ಆಗುತ್ತಾ? ಇಲ್ಲ, ರೈಟ್? ಕಾರ್ಬನ್ಗೆ ನಮಗೆ ಸಿ ಅಂತ ಸಿಂಬಲ್ ಗೊತ್ತಿದ್ರೆ ಮಾತ್ರ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಕಾರ್ಬನ್ಗೆ ನಾವು ಎಲ್ಲೋ ಕ್ಯೂ ಅಂತ ಅನ್ಕೊಳ್ಳೋಣ. ಕ್ಯೂ ಅಂತ ಅನ್ಕೊಂಡ್ರೆ ಇದು ಸಿಂಬಲ್ ಅಲ್ಲ, ರೈಟ್? ಕಾರ್ಬನ್ಗೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಒಂದು ಸಿಂಬಲ್ ಅನ್ನೋದು ಇದೆ. ಸೊ ಆ ಸಿಂಬಲ್ಸ್ ಫಸ್ಟ್ ನಮಗೆ ಗೊತ್ತಿರಬೇಕು ಓಕೆ. ಪ್ರತಿಯೊಂದು ನಾವೊಂದು ಎಲಿಮೆಂಟ್ನ ತಗೊಂಡು ಅದನ್ನ ನಾವು ರಿಯಾಕ್ಷನ್ ಮಾಡ್ತಿದ್ದೀವಿ ಅಂದ್ರೆ ಸೊ ಆ ಎಲಿಮೆಂಟ್ ಸಿಂಬಲ್ ಕಂಪಲ್ಸರಿ ನಮ್ಗೆ ಗೊತ್ತಿರಬೇಕು. ಆಗ್ಲೇ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಈ ಕೆಮಿಕಲ್ ಫಾರ್ಮುಲಾಸ್ನ ಬರೆಯೋಕೆ ಓಕೆ. ಫಸ್ಟ್ ಒನ್ ಕೆಮಿಕಲ್ ಸಿಂಬಲ್ಸ್ ಗೊತ್ತಿರಬೇಕು. ಆ್ಯಂಡ್ ಸೆಕೆಂಡ್ ಒನ್ ಏನು ಗೊತ್ತಿರಬೇಕು ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಅನ್ನೋದು ಗೊತ್ತಿರಬೇಕು ಆಫ್ ಎಲಿಮೆಂಟ್ಸ್. ಕಂಬೈನಿಂಗ್ ಕೆಪಾಸಿಟಿ ಅನ್ನೋದು ಫಸ್ಟ್ ಒನ್ ಸಿಂಬಲ್ಸ್ ಗೊತ್ತಿರಬೇಕು. ಸೆಕೆಂಡ್ ಒನ್ ಅನ್ನೋದು ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್ಸ್ ಓಕೆ. ಒಂದು ಎಲಿಮೆಂಟು ಕಂಬೈನ್ ಕೆಪಾಸಿಟಿ ಅನ್ನೋದು ನಮಗೆ ಗೊತ್ತಿದ್ರೆ ಈ ಕೆಮಿಕಲ್ ಫಾರ್ಮುಲೆನ ನಾವು ಆರಾಮಾಗಿ ಬರಿಬೋದು, ಈಸಿಯಾಗಿ ಬರಿಬೋದು ಓಕೆ. ದ ಕಂಬೈನಿಂಗ್ ಪವರ್ ಅಂದ್ರೆ ಏನು ಆಫ್ ಎಲಿಮೆಂಟ್ ಓಕೆ. ಈ ಕಂಬೈನಿಂಗ್ ಪವರ್ ಆಫ್ ಎಲಿಮೆಂಟ್ ಅಂದ್ರೆ ಏನು ಅಂದ್ರೆ ಇಟ್ಸ್ ವೆಲಾಸಿಟಿ ಓಕೆನಾ. ಏನು ಅಂದ್ರೆ ಇಟ್ಸ್ ವೆಲಾಸಿಟಿ. ಇದು ಅಂದ್ರೆ ಇಟ್ಸ್ ವೆಲಾಸಿಟಿ ಓಕೆ. ಯಾವಾಗಲ ವೆಲಾಸಿಟಿ ಮೀನ್ಸ್ ಚಾರ್ಜ್ ಅಂತಾನು ಹೇಳ್ಬೋದು ಓಕೆ. ವೆಲಾಸಿಟಿ ಅಂದ್ರೆ ಚಾರ್ಜ್ ಅಂತ ಸಹ ನಾವು ಹೇಳ್ಬೋದು. ಸೊ ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಎಲಿಮೆಂಟ್. ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ ಈಸಿಲಿ ವಿ ಹ್ಯಾವ್ ಟು ಲರ್ನ್ ಟು ರೈಟ್ ಓಕೆ. ಸಿಂಬಲ್ಸ್ನ ಬರಿಬೇಕು. ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್ಸ್ ಮೀನ್ಸ್ ಇಟ್ಸ್ ವೆಲಾಸಿಟಿ ಅನ್ನೋದು ನಮಗೆ ಗೊತ್ತಿರಬೇಕು ಓಕೆ. ನಾವು ಇದನ್ನು ಸಹ ಕೇಪಬಲ್ ಇರಬೇಕು ನಮಗೆ ಬರೆಯೋದಕ್ಕೆ ಓಕೆ. ಆಗ ಮಾತ್ರ ನಾವು ಕೆಮಿಕಲ್ ಫಾರ್ಮುಲಾ ಅನ್ನೋದನ್ನ ಈಸಿಯಾಗಿ ಬರೆಯೋಕ್ಕೆ ಸಾಧ್ಯ ಓಕೆ. ಸೊ ವ್ಯಾಲೆನ್ಸಿ ಕ್ಯಾನ್ ಬಿ ಯೂಸ್ ಟು ಫೈಂಡ್ ಔಟ್ ಓಕೆ. ಇದನ್ನ ಏನಕ್ಕೆ ಈ ವ್ಯಾಲೆನ್ಸಿ ಅನ್ನೋದು ಯಾಕೆ ನಾವು ಓಕೆ ಎಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಓಕೆ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫೈಂಡ್ ಔಟ್ ಹೌ ದ ಆಟಮ್ಸ್ ಆಫ್ ಆನ್ ಎಲಿಮೆಂಟ್ ವಿಲ್ ಕಂಬೈನ್ ವಿತ್ ಅನದರ್ ಆಟಮ್ ಆಫ್ ದ ಎಲಿಮೆಂಟ್ ಓಕೆ. ಈ ವೆಲಾಸಿಟಿ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಯಾವ ರೀತಿ ಒಂದು ಎಲಿಮೆಂಟ್ ಓಕೆ, ಒಂದು ಆಟಮು ಇನ್ನ ಒಂದು ಎಲಿಮೆಂಟ್ ದ ಆಟಮ್ ಜೊತೆ ಕಂಬೈನ್ ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಈ ವೆಲಾಸಿಟಿ ಅನ್ನೋದು ತಿಳಿಸ್ಕೊಡುತ್ತೆ ಓಕೆ. ಬೈ ಯೂಸಿಂಗ್ ದಿಸ್ ವೆಲಾಸಿಟಿ ಓಕೆ, ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್ ವಿ ವಿಲ್ ರೈಟ್ ದಟ್ ಓಕೆ. ನಾವು ಏನನ್ನ ಬರಿಬೋದು, ಕಂಬೈನಿಂಗ್ ಕೆಪಾಸಿಟಿ ಆಫ್ ಒನ್ ಎಲಿಮೆಂಟ್ ಟು ದ ಅದರ್. ಇದ್ರದ್ದು ಫಸ್ಟ್ ಎಲಿಮೆಂಟ್ ಇಂದ ಬೇರೆ ಎಲಿಮೆಂಟ್ಗೆ ಯಾವ ರೀತಿ ಕಂಬೈನಿಂಗ್ ರಿಯಾಕ್ಷನ್ ಇದೆ ಅಲ್ಲಿ ಓಕೆ, ಕೆಪಾಸಿಟಿ ಅನ್ನೋದು ಏನಿಗಿದೆ ಅಂತ ನಾವು ಇದನ್ನ ಬೇಸಿಸ್ ಮಾಡಿಕೊಂಡು ಬರಿಬೋದು ಓಕೆನಾ. ಆ್ಯಂಡ್ ಏನಕ್ಕೆ ಈ ಕಂಬೈನಿಂಗ್ ಕೆಪಾಸಿಟಿ ಏನಕ್ಕೆ ಬೇಕು ನಮಗೆ ಅಂತ ಹೇಳಿದ್ರೆ ಓಕೆ,
ವೈಲ್ ವಿ ಆರ್ ರೈಟಿಂಗ್ ಕೆಮಿಕಲ್ ಕಾಂಪೌಂಡ್ಸ್ನ ನಾವು ಬರಿಬೇಕಾದ್ರೆ ಓಕೆ, ಒಂದು ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ ಒಂದು ಈಕ್ವೇಷನ್ ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಈ ಕಂಬೈನಿಂಗ್ ಕೆಪಾಸಿಟಿ ಎಷ್ಟು ವ್ಯಾಲೆನ್ಸಿಸ್ ಗೇನ್ ಆಗಿದೆ, ಎಷ್ಟು ವ್ಯಾಲೆನ್ಸಿಸ್ ನಮಗೆ ಲಾಸ್ ಆಗಿದೆ, ಓಕೆ, ಎಷ್ಟು ಚಾರ್ಜ್ ನಮಗೆ ಲಾಸ್ ಆಗ್ತಾ ಇದೆ, ಯಾವ ಚಾರ್ಜ್ ಲಾಸ್ ಆಗ್ತಾ ಇದೆ, ಯಾವ ಚಾರ್ಜ್ ನಮಗೆ ಗೇನ್ ಆಗ್ತಾ ಇದೆ ಅಂತೆಲ್ಲ ನಮಗೆ ಈ ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಎಲಿಮೆಂಟ್ ಇಂದಾನೆ ನಾವು ತಿಳ್ಕೊತೀವಿ. ಓಕೆ, ವೈಲ್ ಎಲ್ಲಿ ಅಂದರೆ ನಮಗೆ ಒಂದು ಕೆಮಿಕಲ್ ಕಾಂಪೌಂಡ್ ನಮಗೆ ಬರ್ತಾ ಇದೆ, ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದಾಗ. ಓಕೆ, ಆ್ಯಂಡ್ ನೆಕ್ಸ್ಟ್ ವ್ಯಾಲೆನ್ಸಿ ಆಫ್ ಸಮ್ ಎಲಿಮೆಂಟ್ಸ್ನ ನೋಡೋಣ. ಒನ್ ವ್ಯಾಲೆನ್ಸಿ ಇದ್ರೆ ಯಾವ್ಯಾವ ಎಲಿಮೆಂಟ್ಸು, ಟೂ ವ್ಯಾಲೆನ್ಸಿಸ್ ಅಂದರೆ ಏನೇನು ಎಲಿಮೆಂಟ್ಸ್ ಬರುತ್ತೆ, ಓಕೆ, ಸಿಂಬಲ್ಸ್ ಏನು ಅಂತ ನೋಡೋಣ. ಓಕೆ, ಎಸ್, ನೆಕ್ಸ್ಟ್ ನಾವು ವ್ಯಾಲೆನ್ಸೀಸ್ನ ನೋಡೋಣ. ಓಕೆ, ವ್ಯಾಲೆನ್ಸಿ ನಂಬರ್ ಆಫ್ ನೇಮ್ ಆಫ್ ದ ion and symbol. ಒಂದು ನಿಮಿಷ. Valency, name of ion, ಯಾವ ion ಅಂತ, symbol, okay, and ಇದು ಮೆಟಾಲಿಕ್, ಮೆಟಲ್ಸ್ ಅಂತ ಬರೆಯೋಣ. ಓಕೆ, ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಮತ್ತೆ ಅವುಗಳ ಸಿಂಬಲ್ ಇಲ್ಲಿ ಪಾಲಿ ಅಟಾಮಿಕ್. ಓಕೆ, ಪಾಲಿ ಅಟಾಮಿಕ್ ಅಯಾನ್ ಆ್ಯಂಡ್ ಇಲ್ಲಿ ಸಿಂಬಲ್ಸ್. ಈ ಟೇಬಲ್ ನಿಮಗೆ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಯೂ ಸಹ ಇದೆ. ಓಕೆ, ಆ್ಯಂಡ್ ಒನ್ ವ್ಯಾಲೆನ್ಸಿ ಅಂತ ತಗೊಂಡ್ರೆ ನಾವು ಓಕೆ, ಒನ್ ವ್ಯಾಲೆನ್ಸಿ ಇದೆ ಅಂತ ಹೇಳಿದ್ರೆ ಯಾವ್ಯಾವ ಎಲಿಮೆಂಟ್ಸ್ ಫಾರ್ಮ್ ಆಗುತ್ತೆ, ಯಾವ್ಯಾವ ನಾನ್ ಎಲಿಮೆಂಟ್ಸ್ ಇದಾವೆ, ಕೆಲವೊಂದು ಟೂ ಎಕ್ಸಾಂಪಲ್ಸ್ ಮಾತ್ರ ಕೊಡ್ತೀನಿ ನಾನು. ಪಾಲಿ ಅಟಾಮಿಕ್ ಅಯಾನ್ಸ್, ಯಾವ್ಯಾವ ಪಾಲಿ ಅಟಾಮಿಕ್ ಅಯಾನ್ಸ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಮೆಟಲ್ಸ್ ಅಲ್ಲಿ ಸೋಡಿಯಂಗೆ ವ್ಯಾಲೆನ್ಸಿ ಇಸ್ 1. ಓಕೆ, ಸೋಡಿಯಂಗೆ ಮತ್ತೆ ಪೊಟ್ಯಾಷಿಯಂ. ಸೊ ಸಿಂಬಲ್ಸ್ Na plus and potassiumಗೆ K plus. ಓಕೆ, and ನಾನ್ ಮೆಟಲ್ಸ್ ಅಲ್ಲಿ ಹೈಡ್ರೋಜನ್, ಹೈಡ್ರೈಡ್. ಸೊ ಹೈಡ್ರೋಜನ್ಗೆ ಪ್ಲಸ್ ಸೈನ್, H ಪ್ಲಸ್, ಇಲ್ಲಿ H ಮೈನಸ್. ಓಕೆನಾ. ಪಾಲಿ ಅಟಾಮಿಕ್ ಅಯಾನ್ಸ್ ಅಲ್ಲಿ ನಮಗೆ ಅಮೋನಿಯಂ, ಹೈಡ್ರಾಕ್ಸೈಡ್. ಸೊ ಇಲ್ಲಿ NH4 ಪ್ಲಸ್. ಇಲ್ಲಿ ಚಾರ್ಜಸ್ ನೀವು ನೋಡಿ. ಓಕೆ, ಒನ್ ಚಾರ್ಜ್ ಇದೆಯಾ, ಒನ್ ಚಾರ್ಜ್. ಓಕೆ, ಎಲ್ಲಿ ನೋಡು ಒನ್ ಚಾರ್ಜ್ ಇದೆ. ಇಟ್ ಈಸ್ ಐದರ್ ಪ್ಲಸ್ ಆಗಿರ್ಬೋದು, ಐದರ್ ಏನು ಪಾಸಿಟಿವ್ ಆಗಿರ್ಬೋದು, ಐದರ್ ನೆಗೆಟಿವ್ ಆಗಿರ್ಬೋದು. ಬಟ್ ಓನ್ಲಿ ಒನ್ ಚಾರ್ಜ್ ಮಾತ್ರನೇ ಇದೆ ಅಲ್ವಾ. ಸೊ 2 ಇದ್ರೆ ವ್ಯಾಲೆನ್ಸಿ ಅನ್ನೋದು 2. ಓಕೆ, ಚಾರ್ಜ್ 2 ಅನ್ನೋದು ಇದ್ರೆ ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ. ಸೊ
Mg2 plus Ca2 plus. ಓಕೆ, ಇಲ್ಲಿ ಚಾರ್ಜ್ 2 ಇದೆ. ಓಕೆ, 2 ನಂಬರ್ ಆಫ್ ಚಾರ್ಜ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಆಕ್ಸೈಡ್ ಆ್ಯಂಡ್ ನಾನ್ ಮೆಟಾಲಿಕ್ಸ್ ಅಲ್ಲಿ, ಓಕೆ, ಆಕ್ಸೈಡ್ ಮತ್ತೆ ಸಲ್ಫೈಡ್, ಇದು O2 ಮೈನಸ್ S2 ಮೈನಸ್. ಇಲ್ಲಿ ಕಾರ್ಬೋನೇಟ್, ಪಾಲಿಅಟೋಮಿಕ್ಸ್ ಅಲ್ಲಿ ಕಾರ್ಬೋನೇಟ್ ಆ್ಯಂಡ್ ಸಲ್ಫೈಡ್. ಓಕೆ, ಕಾರ್ಬೋನೇಟ್ ಮತ್ತೆ ಸಲ್ಫೈಡ್. ಆ್ಯಂಡ್ ಇಲ್ಲಿ CO3 2 ಮೈನಸ್, 2 ಚಾರ್ಜ್ ಐದರ್ ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು. ಸಲ್ಫೈಡ್ಗೆ SO3 2 ಮೈನಸ್. ಓಕೆನಾ? ಆ್ಯಂಡ್ 3 ಚಾರ್ಜ್ ಇದೆ ಅಂತ, 3 ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಅದು ಅಲ್ಯೂಮಿನಿಯಂ, ಐರನ್ 3. ಓಕೆ, ಆ್ಯಂಡ್ ಅಲ್ಯೂಮಿನಿಯಂಗೆ Al3 ಪ್ಲಸ್, ಐರನ್ 3ಗೆ ನಾವು Fe3 ಪ್ಲಸ್ ಅಂತ ಹೇಳ್ತೀವಿ. ಓಕೆ, ಈ ನಾನ್ ಮೆಟಾಲಿಕ್ಸ್ ಅಲ್ಲಿ ನಮಗೆ ನೈಟ್ರೈಟ್ ಇದೆ. ಓಕೆ, ನೈಟ್ರೈಟ್ N3 ಮೈನಸ್ ನೈಟ್ರೈಟ್. ಫಾಸ್ಫೇಟ್, ಪಾಲಿಅಟೋಮಿಕ್ಸ್ ಅಲ್ಲಿ ಫಾಸ್ಫೇಟ್. ಸೊ ದಿಸ್ ಇಸ್ PO4 3 ಮೈನಸ್. ಸೊ ಈ ರೀತಿ ವೇರಿ ಆಗ್ತಾ ಹೋಗುತ್ತೆ. ಓಕೆ, 1 ವ್ಯಾಲೆನ್ಸಿ ಇದಕ್ಕೆ, ಅಲ್ಲಿ 1 ಮಾತ್ರ ಚಾರ್ಜ್ 1 ಇರುತ್ತೆ. ಓಕೆ, ಅಂದ್ರೆ 2 ವ್ಯಾಲೆನ್ಸಸ್ ಇದೆ ಅಂದ್ರೆ ಅಲ್ಲಿ 2 ನಂಬರ್ ಆಫ್ ಚಾರ್ಜಸ್ ಇರುತ್ತೆ. ಓಕೆ, 2 ನಂಬರ್ ಆಫ್ ಚಾರ್ಜಸ್. 3 ಇದೆ ಅಂದ್ರೆ 3 ನಂಬರ್ ಆಫ್ ಚಾರ್ಜಸ್. ಓಕೆನಾ? ಸೊ ಈ ರೀತಿ ನಾವು ಚಾರ್ಜಸ್ನ ಹೇಳ್ತೀವಿ. ಓಕೆ, ಅಂಡ್ ದೆನ್ ರೂಲ್ಸ್, ಯಾವ ರೂಲ್ಸ್ ಫಾಲೋ ಮಾಡಬೇಕು ವೈಲ್ ರೈಟಿಂಗ್ಗೆ ಕೆಮಿಕಲ್ ಫಾರ್ಮುಲಾ. ಒಂದು ಕೆಮಿಕಲ್ ಫಾರ್ಮುಲಾ ಬರಿಬೇಕು ಅಂದ್ರೆ ಅಲ್ಲಿ ಯಾವ್ಯಾವ ರೂಲ್ ಇದೆ, ಓಕೆ, ಯಾವ್ಯಾವ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅಂತ ನೋಡೋಣ. ಓಕೆ,